ಎಲ್ರಿಗೂ ನಮಸ್ಕಾರ ರೀ. ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡದ್ರಿ. ಎಲ್ಲಾರು ಆರಾಮದಿರಿ ಅಂತ ಭಾವಿಸೇನ್ರಿ. ನಾವು ಆರಾಮದಿವ್ರಿ. ಬಸವೇಶ್ವರ ಖಾನಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ನಾನ ಇವತ್ತ ನಿಮ್ಗೊಂದು ಪಲ್ಯ ಮಾಡಿ ತೋರಿಸ್ತೇನ್ರಿ. ಬಾಳ ಜನ ಕಮೆಂಟ್ ನ ತಿಳಿಸಿದ್ರಿ ಜುಣ್ಕುದೊಡಿ ಮಾಡಿ ತೋರಿಸ್ರಿ ಅಂತ. ನಾನು ಇಲ್ಲಿ ನಮ್ಮ ಹೋಟೆಲ್ದಾಗ ಮಾಡ್ತಿರ್ತೀನಿ. ಅದನ್ನ ಬಾಳ ಜನ ಇಷ್ಟ ಪಡ್ತಾರ್ರಿ. ನಿಮಗೂ ಅಗದಿ ಸಿಂಪಲ್ ಆಗಿ ಮಾಡಿ ತೋರಿಸ್ತೇನ್ರಿ. ಜಾಸ್ತಿ ಏನ್ ಆಡಂಬರ ಇಲ್ಲದ, ಎಲ್ಲಾರು ಕಲ್ತ್ಕೋಬಹುದು. ಹಂಗತೆ ನಾನು ಅಗದಿ ಸಿಂಪಲ್ ಆಗಿ ಒಂದು ಮಾಡಿ ತೋರಿಸ್ಬಿಡ್ತೇನ್ರಿ ಜುಣ್ಕುದೊಡಿನ. ಈಗ ಅದಕ್ಕೆ ಏನೇನ್ ಬೇಕಂತ ಒಂದ್ಸಲ ನೋಡ್ಬಿಡನ್ರಿ. ಈಗ ಏನೇನ್ ಬೇಕಂತ ನೋಡೋಣ ಅಂತಂದಲ್ರಿ. ಈಗ ಮೊದ್ಲೇದಾಗಿ ಉಳ್ಳಾಗಡ್ಡಿ ಒಂದು ದೊಡ್ಡದು ಉಳ್ಳಾಗಡ್ಡಿ ಹೆಚ್ಚಿಟ್ಟೇನ್ರಿ. ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳನ್ರಿ. ನಾನು ಉಪ್ಪು ಜಾಸ್ತಿನೇ ಐತೆ, ಎಷ್ಟು ಬೇಕಂತ ತೋರಿಸ್ತೇನೆ ನಿಮ್ಗ. ಮತ್ತ ಬೆಳ್ಳುಳ್ಳಿ ರೀ, ಬೆಲ್ಲ, ಹುಣಸೆ ಹಣ್ಣು ನಾನು ಒಂದ ದೊಡ್ಡ ಗೋಲಿ ಗಾತ್ರದ ತಗೊಂಡೇನ್ರಿ. ಮತ್ತ ಇಷ್ಟು ಹುಣಸೆ ಹಣ್ಣಿಂದ ನಾನು ಇಲ್ಲೇ ರಸ ಮಾಡಿ ಇಟ್ಕೊಂಡಿನಿ. ಇದನ್ನ ನಿಮ್ಗೆ ವಿಡಿಯೋದ ತೋರ್ಸಕಂತ ನಾನು ಇಷ್ಟು ಹುಣಸೆ ಹಣ್ಣು ತೋರ್ಸಕತ್ತೀನಿ. ನಾನು ಹಂಗ ರಸ ತೋರಿಸಿದ್ರೆ ನಿಮ್ಗೆ ಎಷ್ಟು ಹುಣಸೆ ಹಣ್ಣು ಅಂತ ಗೊತ್ತಾಗಂಗಿಲ್ಲಲ್ಲ. ಅದಕ್ಕೆ ನಾನು ಇದನ್ನ ಹುಣಸೆ ಹಣ್ಣು ತೋರ್ಸಕಂತಾನೆ ಇಟ್ಟಿನಿ ನಿಮ್ಗ. ಮತ್ತ ಅರ್ಶಿನ ಪುಡಿ ರೀ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಮತ್ತ ಕಡ್ಲಿ ಹಿಟ್ರಿ. ಇದು ಕಡ್ಲಿ ಹಿಟ್ಟು ಅಂಗಡಿಯಾಗ ತಂದಿರೋದಲ್ರಿ. ಇದು ನಾವ ಮಾಡ್ಸಿರೋದು. ಇದು ಮಿಲ್ಗೆ ಬೇಳೆ ಒಣಗಿಸಿ ನಾನು ಜುಣ್ಕಕ್ಕಂತಾನ ಸಪ್ರೇಟ್ ಆಗಿ ಮಾಡಿಸಿ ಇಟ್ಕೊಂಡಿರ್ತೇನ್ರಿ ಇದನ್ನ. ಮತ್ತ ಒಣ ಕೊಬ್ಬರಿ ರೀ, ಒಣ ಕೊಬ್ಬರಿ ತುರಿದು ಇಟ್ಕೊಂಡಿವಿ. ಮತ್ತ ಕರಿಬೇವು ಸೊಪ್ಪು ರೀ, ಆಮೇಲೆ ಎಣ್ಣೆ. ಈಗ ಜುಣ್ಕ ಮಾಡೋದು ಹೆಂಗಂತ ನೋಡನ್ರಿ. ಏನೇನ್ ಬೇಕಂತ ತೋರ್ಸಿದ್ನಲ್ರಿ. ಈಗ ಇದಕ್ಕ ಖಾರ ರುಬ್ಕೊಂಬಿಡನ್ರಿ. ಖಾರ ರುಬ್ಕೊಳಕ ನಾನು ಮೆಣಸಿನ್ಕಾಯಿ ಹಾಕೊಂತೀನ್ರಿ. ಈಗ ಒಂದ 8 ಮೆಣಸಿನ್ಕಾಯಿ ತಗೊಂಡೇನ್ರಿ ನಾನು. ಇವು ಖಾರ ಜಾಸ್ತಿ ಅದಾವು. ನಾನು 8 ಮೆಣಸಿನ್ಕಾಯಿ ತಗೊಂಡೇನ್ರಿ. ಮತ್ತ ಇದಕ್ಕ ಸ್ವಲ್ಪ ಜೀರಿಗೆ ಹಾಕೊಂತೇನ್ರಿ. ಒಂದ ಅರ್ಧ ಚಮಚ ಜೀರಿಗೆ ಹಾಕೊಂಡೇನ್ರಿ. ಮತ್ತ ಬೆಳ್ಳುಳ್ಳಿ ರೀ, ಇದು ಒಂದ್ ಸಣ್ಣ ಗಡ್ಡಿನ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಇಟ್ಕೊಂಡೇನ್ರಿ. ಈಗ ಇಷ್ಟು ಹಾಕ್ತೇನ್ರಿ ನಾ ಇದನ್ನ. ಮತ್ತ ಕೊತ್ತಂಬರಿ ಸೊಪ್ಪು ರೀ, ಇದ್ರಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಮತ್ತ ಇಷ್ಟು ಕರಿಬೇವು ಹಾಕ್ತೇನ್ರಿ. ಮತ್ತೆ ಒಂದ್ ಸ್ವಲ್ಪ ಉಪ್ಪು. ಇದನ್ನ ರುಬ್ಕೊಂಬರ್ತೇನ್ರಿ. ಈಗ ನೋಡ್ರಿ, ಈ ತರ ರುಬ್ಕೋಬೇಕು. ಇದನ್ನ ರುಬ್ಕೊಂಡ್ ಇಟ್ಕೊಳ್ರಿ. ಇದನ್ನ ಒಗ್ಗರಣೆಗೆ ಹಾಕೊಂಡ್ಬಿಡ್ರಿ. ಒಲೆ ಹಚ್ಚನ್ರಿ. ಈಗ ಇದಕ್ಕ ನಾವು ಎಣ್ಣೆ ಹಾಕನ್ರಿ. 2 ಸೌಟ್ ಎಣ್ಣೆ ಹಾಕತ್ತೇನ್ರಿ ನಾನು. ಮತ್ತ ಒಂದ್ ಸ್ವಲ್ಪ ಸಾಸಿವೆ ರೀ. ಮತ್ತ ನಾನು ಇದಕ್ಕೂ ಒಂದ್ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಈಗ ಉಳ್ಳಾಗಡ್ಡಿ ಹಾಕನ್ರಿ. ಮತ್ತ ಕರಿಬೇವಿನ ಉಳಿಸಿದ್ವಲ್ರಿ, 1-2 ಎಲೆ ಕರಿಬೇವು ಹಾಕೊಳ್ಳೋಣ. ನಾನು ಇದನ್ನ ಸ್ವಲ್ಪ ಮಾಡಿ ತೋರ್ಸಾಕತ್ತೇನ್ರಿ. ಮನೆಗೆ ನಿಮಗ ಅನುಕೂಲ ಆಗ್ಲಿ ಅಂತಂದು. ನಾವಿನ್ನೂ ಜಾಸ್ತಿ ಮಾಡ್ತೀವಿ ಹೋಟೆಲಿಗೆ ಮಾಡಿದ್ರ. ಈಗ ಇದಕ್ಕ ಒಂದ್ ಸ್ವಲ್ಪ ಅರ್ಶಿನ ಹಾಕೊಂಡ್ಬಿಡನ್ರಿ. ನಮಗ ಕಲರ್ಗೆ ಎಷ್ಟು ಬೇಕಷ್ಟ ಅರ್ಶಿನ ಹಾಕೊಳ್ಳನ್ರಿ. ಮತ್ತ ಉಪ್ಪು ತಗೊಂಡಿದ್ವಲ್ರಿ, ನಾನು ಉಪ್ಪು ನೋಡ್ತೇನ್ರಿ, ರುಚಿ ನೋಡಿ ಹಾಕೋಬೇಕ ಉಪ್ಪನ್ನ. ಮತ್ತ ನಾವು ಹುಣಸೆ ಹಣ್ಣಿನ ರಸ ತಗೊಂಡಿದ್ವಲ್ರಿ, ಅದನ್ನ ಇದಕ್ಕ ಹಾಕ್ತೇನ್ರಿ. ಮತ್ತ ಬೆಲ್ಲ ತಗೊಂಡಿದ್ವಲ್ರಿ, ಬೆಲ್ಲ ನಾನು ಇದ್ರಲ್ಲೇ 1 ಚಮಚ ಬೆಲ್ಲ ಹಾಕೇನ್ರಿ. ಮತ್ತ ನಾವು ಖಾರ ರುಬ್ಬಿ ತಗೊಂಡಿದ್ವಲ್ರಿ, ಖಾರನ ಇದಕ್ಕ ಹಾಕ್ತೇನ್ರಿ ನಾನು. ನಾವು ಇದನ್ನ ಜಾರ್ ತೊಳ್ದಿನ್ರಿ. ಅದನ್ನ ಸ್ವಲ್ಪ ನೀರ್ ಹಾಕ್ತೀನಿ. ಅದ್ರ ಮಸಾಲೆ ಐತಿ. ಮತ್ತ ನಾನು ಆಮೇಲೆ ಈಗ ನೀರು ಎಷ್ಟಂತ ತೋರಿಸ್ತೇನೆ. ನಾನು ಇದ್ರಲ್ಲೇ ಈ ಬಟ್ಲಿಲೆ 3 ಬಟ್ಲ ನೀರ್ ಹಾಕೊಂಡೇನ್ರಿ. ಈಗ ನೀರು ಕುದಿ ಬರಾಕತ್ತೈತ್ರಿ. ನಾವು ಈಗ ಒಂದ್ ಸ್ವಲ್ಪ ಇದನ್ನ ಟೇಸ್ಟ್ ಮಾಡೋಣ. ಈಗ ನೋಡ್ರಿ, ನೀವು ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಇರ್ಲಿ. ಯಾಕಂದ್ರ ನಾವ್ ಹಿಟ್ಟು ಹಾಕಿದ್ಮೇಲೆ ಮತ್ ಸಪ್ ಆಗುತ್ತದ. ಈಗ ನಾನು ಇನ್ನೊಂದ್ ಚೂರು ಉಪ್ಪು ಹಾಕೊಂತೀನಿ. ಇದಕ್ಕ ಉಪ್ಪು ಕಡಿಮೆ ಐತಿ. ಈಗ ಕುದಿ ಬಂದೈತ್ರಿ. ಇದಕ್ಕ ಹಿಟ್ಟು ಹಾಕಿ ಕಲ್ಸನ್ರಿ. ಹಿಟ್ಟು ಹಾಕೊಂಬಂದ ಉರಿ ಸಣ್ಣರ ಇಟ್ಕೋರಿ, ಇಲ್ಲಾಂದ್ರ ಪೂರ್ತಿ ಆಫ್ ಮಾಡ್ಬಿಡ್ರಿ. ಎಲ್ಲ ತಿರುವ ತನಕ ಪೂರ್ತಿ ಆಫ್ ಮಾಡಿ ಮತ್ತ ಆಮೇಲೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಮ್ಯಾಲ ಮುಚ್ಚಳ ಮುಚ್ಚಿಬಿಡ್ರಿ, ಸರಿ ಹೋಗುತ್ತಾ. ನಾನೀಗ ಇದಕ್ಕ ಹಿಟ್ಟು ಹಾಕ್ತಿರ್ತೀನಿ. ಏನಾದ್ರು ಇದ್ರಾಗ ಸ್ವಲ್ಪ ಹಿಟ್ಟು ಮಿಕ್ತಂದ್ರೆ ನಾನು ನಿಲ್ಲಿಸ್ತೀನಿ. ಅದನ್ನ ಗಟ್ಟಿ ಎಲ್ಲಿ ಎಷ್ಟು ಬೇಕಂತ ನಾನು ತೋರಿಸ್ತೀನಿ.
ನೀವು ಉರಿ ಜೋರ್ ಇಟ್ಕೊಂಡ್ ಹಿಟ್ಟು ಹಾಕಿದ್ರ ಗಂಟಾಗುತ್ತ. ನೀವು ಹೊಸ್ದಾಗಿ ಮಾಡೋರಾದ್ರ ಉರಿ ಪೂರ್ತಿ ಒಲಿ ಆಫ್ ಮಾಡಿಬಿಡ್ರಿ. ಆಫ್ ಮಾಡಿ ಈ ತರ ಎಲ್ಲ ನೀಟಾಗಿ ಕಲ್ಸ್ಕೊಂಡು ಮತ್ತ ಒಲಿ ಹಚ್ಚಿ ಉರಿ ಸಣ್ಣಗಿಟ್ಟು ಬೇಯಿಸ್ರಿ. ಹಿಂಗ ನಾ ಹಿಟ್ಟು ತಗೊಂಡಿದ್ನಲ್ರಿ ಅದು ಎಲ್ಲಾನು ಹಾಕ್ತೀನಿ. ನನಗೆ ಸಾಕು ಅನ್ಸತ್ರಿ ಹಿಟ್ಟು. ನಾನು ಇದ್ರಾಗ 1-2 ಚಮಚದಷ್ಟು ಹಿಟ್ಟು ಉಳ್ದೈತ್ರಿ. ಹಿಟ್ಟು ಮಿಕ್ಕಿದ್ರೆ ಮಿಕ್ಕೊಲ್ದಕ್ಕ ಏನ್ ತೊಂದ್ರೆ ಇಲ್ರಿ. ಹಿಟ್ಟು ಉಳಿತಂತ ಏನ್ ಇದ್ ಮಾಡ್ಬೇಡ್ರಿ. ಇದಕ್ಕೆ ಎಷ್ಟು ನೀರಿಗೆ ನಾವು 3 ಬಟ್ಲಿ ನೀರ್ ತಗೊಂಡಿದ್ವಲ್ಲ ಅದಕ್ಕೆ ಎಷ್ಟು ಬೇಕು ಹಿಟ್ಟು ಅಷ್ಟ ಹಾಕ್ರಿ. ಇದು ಈಗ ಕಲಸ್ಬೇಕ್ರಿ, ಇಲ್ಲಾಂದ್ರ ತಳ ಹಿಡಿದು ಬಿಡುತ್ತೆ. ಎಲ್ಲ ಎಷ್ಟು ಚಲೋತ್ನಾಗ ಕುಡಿಕಂತ. ಈಗ ಜುಣ್ಕ ರೆಡಿ ಆಗೈತ್ರಿ. ಇದನ್ನ ನಾನು ಒಂದು ಪ್ಲೇಟ್ಗೆ ಹಾಕ್ತೀನಿ. ಇದಕ್ಕ ಸ್ವಲ್ಪ ಎಣ್ಣೆ ಸವರನ್ರಿ ಪ್ಲೇಟ್ಗೆ. ಈಗ ಜುಣ್ಕ ರೆಡಿ ಆಗೈತ್ರಿ. ನಾನು ಪ್ಲೇಟ್ಗೆ ಹಾಕಿ ನೀಟಾಗಿ ಇದನ್ನ ಎಲ್ಲ ಹತ್ತಿಕ್ಕಿನಿ. ನಾವು ಈಗ ಒಣ ಕೊಬ್ಬರಿ ತಗೊಂಡಿದ್ವಲ್ರಿ ಇದನ್ನ ಮ್ಯಾಲೆ ಹಾಕ್ತೀನಿ. ಮತ್ತ ಕೆಲವ್ರು ಗಸಗಸಿನ ಹಾಕೊಂತಾರ್ರಿ, ಇದ್ರ ಹಾಕೊಡ್ರಿ, ಇಲ್ಲಾಂದ್ರ ನಡಿತೈತಿ, ಏನ್ ತೊಂದ್ರೆ ಏನಿಲ್ಲ. ಒಣ ಕೊಬ್ಬರಿ ಅಂತೂ ಬೇಕ್ರಿ ಇದಕ್ಕ, ಅಂದ್ರ ಇದು ಟೇಸ್ಟ್ ಬರುತ್ತಾ ಮತ್ತೆ ನೋಡಾಕ ಚಂದ ಕಾಣುತ್ತ. ನಾನು ಹೋಟೆಲ್ದಾಗ ಮಾಡ್ತಿರ್ತೀನಿ. ಮತ್ತ ನಾನು ಇಲ್ಲೇ ಕೈಗೆ ಕವರ್ ಹಾಕೊಂಡೇನ್ರಿ, ಕೈ ಚೀಲನ. ಮತ್ತ ಮನ್ಯಾಗಿದ್ರ ಬಳಕೆ ಮಾಡ್ರಿ, ಇಲ್ಲಂದ್ರ ಕೈ ಸ್ವಚ್ಛ ತೊಳ್ಕೊಂಡು ಕೈಲೇನ ಹಿಂಗ ಒತ್ತ್ರಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಜುಣ್ಕ ರೆಡಿ ಆಗೈತ್ರಿ. ಈಗ ಇದನ್ನ ಕಟ್ ಮಾಡ್ಬೇಕಲ್ರಿ. ಒಂದ್ ಸ್ವಲ್ಪ ಇದು ಆರ್ಬೇಕು, ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಕಟ್ ಮಾಡಿದ್ರ ಇದು ಪೀಸ್ ಚಲೋ ಬರ್ತಾವು, ಕಟ್ಟಾಗಿ ಒಡೆ ಚಲೋ ಬರ್ತಾವು. ಅದಕ್ಕೆ ಒಂದ್ ಸ್ವಲ್ಪ ತಣ್ಣಗಾಗಲ್ರಿ. ಇದು ಫುಲ್ ಬಿಸಿದಾಗ ಕಟ್ ಮಾಡ್ಬೇಡ್ರಿ. ಈಗ ತಣ್ಣಗಾಗೈತ್ರಿ ಇದು. ಇದನ್ನ ಕಟ್ ಮಾಡನ್ರಿ. ನಾನು ತೆಳ್ಳಗ್ ಬಾಳ ಹಾಕೊಂಡೇನ್ರಿ, ಲಗುನ ಆರ್ಲಿ ಅಂತಂದ. ನೀವು ದಪ್ಪ ಬೇಕಂದ್ರೆ ಇದಕ್ಕಿನ ಇನ್ನೊಂಚೂರು ದಪ್ಪ ಹಾಕೊಳ್ರಿ. ನೋಡ್ರಿ ಇಲ್ಲೇ ಕಟ್ ಮಾಡಿರೋದು ಎಷ್ಟು ಚಲೋತ್ನ ಬರಾಕತೈತಿ. ನೀವು ಇನ್ನೊಂಚೂರು ದಪ್ಪ ಹಾಕೊಳ್ರಿ. ಬೇಕಂದ್ರೆ ದಪ್ಪ ಹಾಕೊಳ್ರಿ, ಇಲ್ಲಾಂದ್ರೆ ಇಷ್ಟ ಆಗ್ತಂತಿ ಅಂದ್ರೆ ಇಷ್ಟ ಹಾಕ್ರಿ. ಜುಣ್ಕ ರೆಡಿ ಆಗೈತ್ರಿ. ಈಗ ಜುಣ್ಕದ ವಡೆ ನೀವು ಮನ್ಯಾಗ ಮಾಡ್ರಿ, ಹೆಂಗಾತಂತ ಕಮೆಂಟ್ನಾಗ ತಿಳಿಸ್ರಿ. ಜುಣ್ಕದ ವಡೆ ಮಾಡಿದ್ದು ನಿಮ್ಗೆ ಖುಷಿ ಆಗೈತಂತ ಅನ್ಕೊಂಡೇನ್ರಿ. ಎಲ್ಲಾ ನನ್ನ ದೇವ್ರುಗಳಿಗೂ ಶರಣಾರ್ಥಿ.